ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂದು ವ್ಯೂವರ್ ಕೇಳಿದ್ರು, ಅವ್ರ ರಿಲೇಷನ್ಸ್ ಮನೆಗೆ ಬರೋದಿಲ್ಲ, ಅವ್ರಿಗೆ ಅವಮಾನ ಥರ ಇದೆ, ಅಂದರೆ ತಾನಾಗಿ ತಾನು ಬಂದು ಅವರು ಬಂದು ಮರ್ಯಾದೆಯಿಂದ ನಮ್ಮ ಹತ್ರ ಸಂಬಂಧಗಳು ಯಥಾವಿಧಿ ಮೊದಲು ಹೆಂಗಿತ್ತೋ ಅದೇ ರೀತಿ ಇದ್ದರೆ ನನಗೂ ಖುಷಿ ಆಗುತ್ತೆ, ಜೊತೆಗೆ ಒಂಥರ ಅವಮಾನಗಳು ಫೇಸ್ ಮಾಡ್ತಿದ್ವಿ. ಇನ್ನೊಂದು ವ್ಯೂವರ್ ಕೇಳಿದರು, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ತುಂಬ ನೊಂದ್ಕೊಂಡಿದ್ದೀವಿ ಮೇಡಮ್, ಏನಾರು ಟಿಪ್ ಹೇಳಿ ಅಂತ. ಅವ್ರಿಗೂ ಸಹ ಈ ಟಿಪ್ ಅನ್ವರ್ತನೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ರಿಲೇಷನ್ಶಿಪ್ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಜೊತೆಗೆ ಇದ್ರ ಸಮೇತ ಅಫರ್ಮೇಷನ್ ಅಂದರೆ ಮನಿನ ಯಾವ ರೀತಿ ನಾವು ಗ್ಯಾದರ್ ಮಾಡೋದು ಅನ್ನೋದನ್ನ ಬಗ್ಗೆನೂ ಹೇಳ್ತೀನಿ. ಯಾಕಂದರೆ ಇಲ್ಲಿ ಒಗ್ಗಟ್ಟು ಅನ್ನೋದು ಇರಬೇಕು. ಕುಟುಂಬ ಅನ್ನೋದು ಯಾಕೆ, ಕುಟುಂಬ ಅಂದರೆ ಒಬ್ಬ ವ್ಯಕ್ತಿಗೆ ಸೇರಿರೋದಕ್ಕೂ ಕುಟುಂಬ ಅಂದರೆ ಇಲ್ಲ. ಆ ಕುಟುಂಬದಲ್ಲಿ ಇರೋರು, ಅವರು ಒಡಹುಟ್ಟಿದವರು ಎಲ್ಲರೂ ಸೇರಿದ್ರೇ ಕುಟುಂಬ. ಆಗು ಹೋಗುಗಳೆಲ್ಲ ಇದ್ರೇ ಅದು ಸಂಬಂಧ ಬಾಂಧವ್ಯಗಳು ಬೆಳೆಯುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ಗೆ ಅಂದರೆ ರಿಲೇಷನ್ಶಿಪ್ ಡೆವಲಪ್ಮೆಂಟ್ಗೆ ಎಲ್ಲೋ ಒಂಚೂರು ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರುತ್ತೆ. ಕೆಲವೊಮ್ಮೆ ನೀವು ಮಿಸ್ಟೇಕ್ ಮಾಡಿರ್ಬೋದು, ಕೆಲವೊಮ್ಮೆ ಅವ್ರ ಕಡೆಯಿಂದ ನಿಮ್ಗೆ ಅವಮಾನಗಳಾಗಿರ್ಬೋದು. ಯಾವುದೇ ಆಗಿದ್ರೂ ಎಲ್ಲ ಸರಿ ಹೋಗಿ ಯಥಾವಿಧಿ ನೀವು ಮೊದಲೇ ಹೇಗಿದ್ರು ಅದೇ ರೀತಿ ರಿಲೇಷನ್ನ ಕಂಟಿನ್ಯೂ ಮಾಡಬೇಕು ಅಂದರೆ ನಿಮ್ಮ ಮನೆ ಹತ್ರ ಗುರುವಾರ ದಿವಸ ಮಾಡಬೇಕಾಗಿರೋ ಕೆಲಸ ಇದು. ಗುರುವಾರ ದಿವಸ ಒಂದು ಅರಿಶಿನ ಕೊಂಬು ಅಥವಾ ಅರಿಶಿನ ಗಿಡ, ಅರಿಶಿನ ಕೊಂಬು ಬೇಡ, ಅರಿಶಿನ ಗಿಡನೇ ಅವೈಲೇಬಲ್ ಇರುತ್ತೆ ನಿಮಗೆ, ಈ ಒಂದು ನರ್ಸರಿಗಳಲ್ಲಿ ಸಿಗುತ್ತೆ. ಅರಿಶಿನ ಗಿಡ ತಗೊಳ್ಳಿ, ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಚಿಕ್ಕ ಪಾಟ್ ತಗೊಳ್ಳಿ. ಆ ಪಾಟಲ್ಲಿ ಒಂದು ಅರಿಶಿನ ಕೊಂಬು ನೀವೇ ಅದರಲ್ಲಿ ಇಟ್ಬಿಟ್ಟು ನೀರು ಕಮ್ಮಿ ಹಾಕ್ತಾ ಇರಬೇಕು. ಇದಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಅದು ಉಳಿಯೋದಿಲ್ಲ, ಬೆಳೆಯೋದು ಇಲ್ಲ. ಸೊ ನೀರು ಕಡಿಮೆ ಹಾಕಿ ಗುರುವಾರ ಒಂಚೂರು ಹಾಲು ಹಾಕ್ತಾ ಅಥವಾ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಬೆಳೆಸ್ತಾ ಬನ್ನಿ. ಇದನ್ನು ಎಲ್ಲಿಡಬೇಕು, ಬೆಳೆಸ್ತೀರಾ ಸರಿ, ಮನೆ ಮುಂದ್ಗಡೆ ಇಡಬೇಕಾ, ಮನೆ ಒಳಗಡೆ ಇಡಬೇಕಾ, ಸುಮಾರು ಡೌಟ್ಸ್ ಬರುತ್ತೆ ನಿಮಗಂತೂ ಅಲ್ವಾ. ಸೊ ಉತ್ತರ ಕಡೆಗೆ ಇಡಬೇಕು. ನೀವು ಈಗ ಮನೆ ಬಾಗಿಲಿಗೆ ಉತ್ತರ ಕಡೆಗೆ ಇಡಬೇಕು. ಮನೆ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಂಡಿರ್ತೀವಿ, ರಂಗೋಲಿಗಳು, ಗಿಡಗಳು ಅವೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡೇ ಇರ್ತೀರಲ್ವಾ, ಆ ಕಡೆ ಉತ್ತರ ಕಡೆಗೆ ಇಟ್ಕೊಳ್ಳಿ. ಈ ಒಂದು ಗಿಡನ ನೀವು ಎಷ್ಟು ಚೆನ್ನಾಗಿ ಗ್ರೋತ್ ಮಾಡಿದೆ ಅಷ್ಟು ಒಳ್ಳೆ ರಿಸಲ್ಟ್ ಇರುತ್ತೆ. ರಿಲೇಷನ್ಶಿಪ್ ವೈಸ್ ಆಗ್ಬೋದು, ಹೊಂದಾಣಿಕೆ ಚೆನ್ನಾಗಿರುತ್ತೆ, ಎಲ್ಲೋ ಕಳೆದೋಗಿರೋ ಸಂಬಂಧಗಳು ಮತ್ತೆ ಹುಡ್ಕೊಂಡು ಬರ್ತಾರೆ, ತಾನು ಮಾತಾಡೋ ಅವಕಾಶಗಳಿರ್ತವೆ. ಒಂದು ಸ್ವಚ್ಛತೆಯನ್ನು ಅಂದರೆ ರಿಲೇಷನ್ಶಿಪ್ ಚೆನ್ನಾಗಿದ್ರೆ ಅಲ್ಲಿ ಏನು ನೆಗೆಟಿವ್ ಇರೋದಿಲ್ಲ, ನೆಗೆಟಿವ್ ಎನರ್ಜಿ ಇರಲ್ಲ, ಜೊತೆಗೆ ಅವಮಾನಗಳು ಇರೋದಿಲ್ಲ. ಆವಾಗ ನೀವು ಪಾಸಿಟಿವ್ ಆಗಿರ್ತೀರ, ದುಡಿಮೆ ಕಡೆ ನೀವು ಗಮನ ಹರಿಸ್ತೀರ, ಒಳ್ಳೆ ದುಡ್ಡನ್ನ ಗಳಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಒನ್ ಕೈಂಡ್ ಆಫ್ ಅಲ್ವಾ. ಸೊ ರಿಲೇಷನ್ಶಿಪ್ ಚೆನ್ನಾಗಿದ್ರೂ ನೀವು ದುಡಿಮೆ ಅನ್ನೋದು ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ನಿಮ್ಮ ಮನೆ ಉತ್ತರ ಕಡೆಗೆ ಗುರುವಾರ ಈ ಒಂದು ಗಿಡನ ಇಡ್ರಿ. ಈ ಥರ ಮಾಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಜೊತೆಗೆ ಆ ಗಿಡ ಎಷ್ಟು ಗ್ರೋತ್ ಆಗ್ತಾ ಇರ್ತದೋ ನಿಮ್ಮ ಒಂದು ಡೆವಲಪ್ಮೆಂಟ್ ಹಂಗೆ ಇರುತ್ತೆ. ಇದು ಬರೀ ರಿಲೇಷನ್ಶಿಪ್ಗೆ ಅಲ್ಲ, ನೀವು ಆ ಗಿಡದ ಹತ್ರ ಹೇಳ್ಕೊತಾ ಇರಿ, ನನ್ನ ಒಂದು ಸಂಬಂಧಗಳೆಲ್ಲ ಯಥಾವಿಧಿ ಬಂದಿರೋದಕ್ಕೆ ನಾನು ನಿನಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಅದರಲ್ಲೇ ನೀವು ಆ ಗಿಡದ ರೂಪದಲ್ಲೇ ದೇವ್ರನ್ನ ನೋಡ್ಕೊಳ್ಳಿ, ಅಥವಾ ಯೂನಿವರ್ಸ್ನ ನೋಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ಅದಕ್ಕೆ ಹೇಳಬೇಕು, ನೀನು ನನಗೆ ಇಷ್ಟೊಂದು ಒಳ್ಳೇದು ಮಾಡ್ತಾ ಇದೆಯಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳಿ. ರಿಸಲ್ಟ್ ಖಂಡಿತ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಗ್ರೋತು ಡಿಪೆಂಡ್ ಆಗುತ್ತೆ. ಆ ಗಿಡ ಎಷ್ಟು ಬೆಳೆಯುತ್ತೋ ನಿಮ್ಮ ಒಂದು ಡೆವಲಪ್ಪು ಅದರ ಮೇಲೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೇವಲ ರಿಲೇಷನ್ಶಿಪ್ಗೆ ಅಲ್ಲ, ಈ ಒಂದು ಗಿಡನ ನೀವು ಬೆಳೆಸೋದ್ರಿಂದ ನಿಮ್ಮ ಡೆವಲಪ್ಮೆಂಟ್ ಸಹ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಗುರುವಾರ ಇದನ್ನು ತಂದು ನಿಮ್ಮ ಮನೆ ಉತ್ತರ ಭಾಗಕ್ಕೆ ಇಟ್ಟಿರಿ. ಅದು ಬೆಳಗ್ಗೆ ಆಗ್ಬೋದು, ಸಂಜೆ ಆಗ್ಬೋದು, ರಾಹುಕಾಲ ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಗಿಡವನ್ನು ಇಡ್ರಿ. ಮತ್ತು ಯಾವ ಟೈಮಲ್ಲಿ ಇಡಬೇಕು ಅನ್ನೋ ಡೌಟ್ಸ್ ಬರ್ಬೋದಲ್ಲ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ರಾಹುಕಾಲ ಒಂದು ಬಿಟ್ಬಿಟ್ಟು ಬೇರೆ ಒಳ್ಳೆ ಟೈಮ್ ನೋಡಿಕೊಂಡು ಆ ಗಿಡನ ನೆಡೋದಾಗಲಿ, ನೀವೇ ಅರಿಶಿನ ಕೊಂಬಿಟ್ಟು ಬೆಳೆಸೋದಾಗಲಿ ಮಾಡಿ, ಅಥವಾ ನರ್ಸರಿಯಿಂದ ತಂದು ಬೇಕಾದ್ರೂ ಅದನ್ನು ಬೆಳೆಸ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ರಿಲೇಷನ್ಸ್ ಎಲ್ಲ ತಾನೇ ಬರ್ತಾರೆ. ನಿಮ್ಮ ಹತ್ರ ಮೊದಲೇ ಹೇಗಿತ್ತೋ ಅದೇ ಥರ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ. ಇವರೊಬ್ಬರು ತುಂಬ ನೊಂದ್ಕೊಂಡು ಕೇಳಿದರು. ಸೊ ಹಾಗಾಗಿ ಅವ್ರದ್ದೇ ಸಮಸ್ಯೆ ಆದ ಇನ್ನೊಂದು ಹೇಳ್ತಿದ್ದೀನಿ ಇಲ್ಲಿ, ಕೆಲಸ ಆಗಬೇಕು, ಒಳ್ಳೆ ದುಡಿಮೆ ಇರಬೇಕು ಗಂಡನಿಗೆ ಅಂತ. ಸೊ ಅವರು ಅಫಿರ್ಮೇಷನ್ ಮಾಡ್ಕೊಬೇಕು, ಕೆಲಸಕ್ಕೋಸ್ಕರ ಅಫಿರ್ಮೇಷನ್ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ನಾನು ಏಕ್ದಮ್ ಹಿಂಗೆ ಹೇಳ್ತಾ ಇರೋದಕ್ಕೆ ತಪ್ಪು ತಿಳ್ಕೊಬಾರ್ದು ನೀವು. ಯಾಕಂದರೆ ಇಂಟ್ರೆಸ್ಟ್ ಬರಬೇಕು, ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ನೆನಪಿರಬೇಕು, ಟ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಇವಾಗ ಅವಕಾಶಗಳು ತುಂಬ ಇದೆ, ಮನೆಯಲ್ಲೇ ಕುತ್ಕೊಂಡು ದುಡಿಯೋ ಅವಕಾಶಗಳು ಬೇಜಾನಿದೆ. ಹಾಗಂತ ಮನೆಯಲ್ಲೇ ಕುತ್ಕೊಂಡು ಮಾಡಿ ಅಂತಲ್ಲ,
ಅವರು ಹುಡುಕಬೇಕು, ಅವರ ಕ್ವಾಲಿಫಿಕೇಷನ್ಗೆ ಅವರು ಒಂದು ವೃತ್ತಿಪರವಾಗಿ ಅವ್ರು ಏನು ಕೆಲಸ ಮಾಡಬಲ್ಲರೋ ಅವರು ಯತ್ನ ಮಾಡ್ತಾನೆ ಇರಬೇಕು. ಆದರೂ ಯತ್ನ ಮಾಡಿನೂ ಅವ್ರಿಗೆ ರಿಸಲ್ಟ್ ಇಲ್ಲ ಮೇಡಮ್, ಕೆಲಸಗಳು ಯಾವುದು ಸಿಗ್ತಾ ಇಲ್ಲ, ಒಳ್ಳೆ ದುಡಿಮೆ ಆಗ್ತಿಲ್ಲ ಅಂದರೆ ಮಾತ್ರ ಅವ್ರಿಗೆ ಅಫಿರ್ಮೇಷನ್ ಮಾಡೋಕ್ಕೆ ಹೇಳಿ. ಏನು ಆತನಿಗೆ ಈ ಒಂದು ವರ್ಡ್ ಹೇಳಕ್ಕೆ ಹೇಳಿ, ನಾನು ಸಂಪೂರ್ಣವಾಗಿ ಅಂದರೆ ಫುಲ್ಲಿ ಟೋಟಲಿ ಅಂದರೆ ಅದನ್ನು ಕೆಲಸ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅನೇಕ ಮಾರ್ಗಗಳಿಂದ ನನಗೆ ಕೆಲಸಗಳು ಅಪರ್ಚುನಿಟೀಸ್ ಬರ್ತಾ ಇದೆ. ಈ ರೀತಿ ಅಫಿರ್ಮೇಷನ್ ಮಾಡಬೇಕು. ಅವರು ಒಳ್ಳೆ ಒಳ್ಳೆ ಸೆಂಟೆನ್ಸ್ನ ಹಾಕೋಬೇಕು. ಕೆಲಸದ ಬಗ್ಗೆ ಕೇಳಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಇಲ್ಲಿ. ಸೊ ನಾನು ದೃಢ ಸಂಕಲ್ಪ ಹೊಂದಿದ್ದೀನಿ, ಒಳ್ಳೆ ಕೆಲಸ ನನಗೆ ಸಿಕ್ಕಿದೆ, ಅಥವಾ ಸಂಪೂರ್ಣತ್ವ ಆ ಕೆಪಾಸಿಟಿ ನನ್ನಲ್ಲಿದೆ, ನನಗೆ ಯಾವುದೇ ಕೆಲಸ ಸಿಕ್ಕಿದ್ರೂ ನಾನು ಪ್ರೂವ್ ಮಾಡ್ಕೊಂಬಲ್ಲೆ. ಈ ಥರ ಪಾಸಿಟಿವ್ ಆಗಿ ಆತನ ಬಗ್ಗೆ ಆತನ ಹೇಳ್ಕೊಬೇಕು. ಯಾವಾಗಲೂ ಕೆಲಸ ಸಿಕ್ಕಿಲ್ಲ, ಇಲ್ಲ, ಖಾಲಿ, ಬರಲ್ಲ, ಇರಲ್ಲ, ಈ ಒಂದು ವರ್ಡ್ಸ್ ನಮ್ಮ ಒಂದು ಕಾನ್ಸೆಪ್ಟಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಒಳ್ಳೆ ಅವಕಾಶ ಹೊಂದಿದ್ದೀನಿ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಾನು ಎಲಿಜಿಬಲ್ ಇದ್ದೀನಿ, ನನ್ನ ಹತ್ರ ಅಷ್ಟು ಕೆಪಾಸಿಟಿ ಇದೆ, ನಾನು ಪ್ರೂವ್ ಮಾಡ್ಕೊತೀನಿ ನನ್ನ ಬಗ್ಗೆ, ನಾನು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಅದನ್ನ ಪಾಸಿಟಿವ್ ಆಗಿ ಅಫಿರ್ಮೇಷನ್ ಮಾಡ್ಕೊಬೇಕು. ಬೇಕಾದ್ರೆ ಮಿರರ್ ಅಫಿರ್ಮೇಷನ್ ಮಾಡೋಕ್ಕೆ ಹೇಳಿ, ಅಥವಾ ಈ ಒಂದು ಸೆಂಟೆನ್ಸ್ನ 10 ಟೈಮ್ಸ್ ಬರೆಯೋಕ್ಕೆ ಹೇಳಿ. 10 ಡೇಸಲ್ಲಿ ಅವರಿಗೆ ರಿಸಲ್ಟ್ ಸಿಗುತ್ತೆ. ಈ ಒಂದು 10 ಟಿಪ್ನ ನಾನು ಇವಾಗ ನಿಮ್ಮ ಮುಂದೆ ತರ್ತಿದ್ದೀನಿ. ಸೊ 10 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅಫಿರ್ಮೇಷನ್ 10 ಟೈಮ್ಸ್, ಆಮೇಲೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಅದು 10 ವಿಷಯ ಆ ಒಂದು ಕೆಲಸದ ಬಗ್ಗೆ, ಕೆಲಸ ಸಿಕ್ಕಿದಾದ್ಮೇಲೆ ಅದ್ರ ಬಗ್ಗೆ ಕೃತಜ್ಞತೆನ ವ್ಯಕ್ತಪಡಿಸ್ಬೇಕು. 10 ವಾಕ್ಯಗಳಲ್ಲಿ ಸಿಕ್ಕಿಲ್ಲ ಅಂದ್ರೂ ನೀವು ಮಾಡ್ತಾ ಇರೋವಾಗ ಅದ್ರ ಬಗ್ಗೆನೇ ಒಂದು 10 ವಾಕ್ಯಗಳನ್ನ ಬರೀಬೇಕು. ಆಮೇಲೆ 10 ಡೇಸ್ ಮಾಡಬೇಕು. ಈ ಒಂದು ಟಿಪ್ ಬಂದು ನಾನು ಟೋಟಲ್ ಆಗಿ ಸಂಪೂರ್ಣವಾಗಿ ನಾನು ಕೆಲಸಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ ಕನ್ನಡದಲ್ಲೇ ಬರ್ಕೊಬೇಕು, ಅಥವಾ ಇಂಗ್ಲೀಷಲ್ಲಿ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದರಲ್ಲಿ ಅಫಿರ್ಮೇಷನ್ ಮಾಡ್ಕೊಬೇಕು. ಓಕೆನಾ? ಮತ್ತು ಇದನ್ನು ಒಂದು 10 ಸಲ ಬರೀಬೇಕು ಅವರು. ಮತ್ತು ಅದ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ಬೇಕು. ಕೆಲಸ ಸಿಕ್ಕಿರೋದಕ್ಕೆ ಥ್ಯಾಂಕ್ಸ್, ಈ ಕೆಲಸ ನಾನು ನೀಟಾಗಿ ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್, ಮತ್ತು ಬೆಸ್ಟ್ ಎಂಪ್ಲಾಯ್ ಅನ್ಸ್ಕೊಂಡಿದ್ದೀನಿ, ಒಳ್ಳೆಯ ರೀತಿಯಾಗಿ ಇದಕ್ಕೆ ದುಡಿತಾ ಇದ್ದೀನಿ ಈ ಕೆಲಸದಿಂದ ಅಂತ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಗೆ ಯಾವುದೇ ಸಪೋರ್ಟ್ ಮಾಡಿದ್ರು 10 ಟೈಮ್ಸ್, ಅದಕ್ಕೆ 11 ಟೈಮ್ಸ್ ಆದರೂ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ನಾನು ಇದಕ್ಕೆ ಮೊದಲೇ ವಿಡಿಯೋನಲ್ಲಿ ಹೇಳಿದ್ದೀನಿ. ಆದರೆ ಎಸ್ಪೆಷಲಿ ಇಲ್ಲಿ ಕೆಲಸದ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಸೊ ಹಾಗಾಗಿ ಕೆಲಸದ ವಿಷಯದಲ್ಲಿ 10 ವರ್ಡ್ಸ್ನ ಒಳ್ಳೆ ಸೆಂಟೆನ್ಸ್ನ ಗ್ಯಾದರ್ ಮಾಡೋಕ್ಕೆ ಹೇಳಿ. ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿ ನನಗೆ ಒಳ್ಳೆ ಕೆಲಸ ಸಿಕ್ಕಿರೋದಕ್ಕೆ ಥ್ಯಾಂಕ್ಸ್, ಯೂನಿವರ್ಸ್ಗಾಗ್ಬೋದು, ಆ ಕೆಲಸಕ್ಕಾಗ್ಬೋದು, ಅಥವಾ ಕೆಲಸ ಕೊಟ್ಟಿರೋರ್ಗಾಗ್ಬೋದು, ಆ ಸಿಕ್ಕಿರೋ ಅವಕಾಶಕ್ಕಾಗ್ಬೋದು, ಥ್ಯಾಂಕ್ಸ್ ಹೇಳ್ಕೊಬೇಕು. ಈ ರೀತಿ ಒಂದು 10 ಸೆಂಟೆನ್ಸ್ನ ಗ್ಯಾದರ್ ಮಾಡಿಬಿಟ್ಟು ಫಸ್ಟು ಅವ್ರಿಗೆ ಎಲಿಜಿಬಲ್ ಇದ್ದೀನಿ ಅಂದರೆ ನಾನು ಸಂಪೂರ್ಣತ್ವಾಗಿ ಕೆಲಸನ ಸ್ವೀಕರಿಸ್ಲಿಕ್ಕೆ ರೆಡಿ ಇದ್ದೀನಿ, ಅದು ಯಾವ ಥರ ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಂಡು ಬೇಕಾದ್ರೆ ಬರೀಬೋದು. ಅವರು ಒಳ್ಳೆ ರೀತಿಯಾಗಿ ಪಾಸಿಟಿವ್ ಮೈಂಡ್ಸೆಟ್ ಆಗಿ ನಾನು ರೆಡಿ ಇದ್ದೀನಿ ಅನ್ನೋದನ್ನು ಅವ್ರು ಪ್ರೂವ್ ಮಾಡ್ಕೊಬೇಕು. ಅದು 10 ಟೈಮ್ಸ್ ಬರೀಬೇಕು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅದ್ರ ಗ್ರ್ಯಾಟಿಟ್ಯೂಡ್ ಅಂದರೆ ಅದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸೋದಕ್ಕೆ 10 ಸೆಂಟೆನ್ಸ್ನ ಬರ್ಕೊಬೇಕು. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂದರೆ ಅಪ್ ಟು ಇದು 10 ಡೇಸ್ ಮಾಡಬೇಕು. ಸೊ ಅದಕ್ಕೆ 10 ಅಫಿರ್ಮೇಷನ್ ಅಂತ ಹೇಳಿದೆ. ಇಲ್ಲಿ ವರ್ಕ್ಗಾಗ್ಬೋದು, ನಿಮ್ದು ಯಾವುದೇ ವಿಷಯ ಇದ್ದರೂ 10 ಡೇಸ್ 10 ಟೈಮ್ಸ್ 10 ಗ್ರ್ಯಾಟಿಟ್ಯೂಡ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದನ್ನು ಬೇಕಾದ್ರೆ ಬರೀಬೇಕಾಗುತ್ತೆ. ಒಂದು ಬುಕ್ ಬೇಕಾದ್ರೆ ಇಟ್ಬಿಡಿ, ಅಥವಾ A4 ಶೀಟ್ಸ್ ನೀಟಾಗಿರೋದನ್ನು ತಗೊಂಡು 10 ಸೆಂಟೆನ್ಸ್ನ ಇಲ್ಲಿ ಗ್ರೇಟ್ಫುಲ್ನ ತಿಳಿಸ್ಬೇಕು. ಮತ್ತು ಅವ್ರ ವಿಶ್ನ 10 ಟೈಮ್ಸ್ ಹೇಳ್ಕೊಬೇಕು. 10 ಡೇಸ್ ಮಾಡಲೇಬೇಕು. ಇದು ರಿಸಲ್ಟ್ ಕಂಪಲ್ಸರಿ ಇರುತ್ತೆ. ಮಾಡಿ ನೋಡೋಕೆ ಹೇಳಿ, ಕೆಲಸನೂ ಸಿಗುತ್ತೆ. ಓಕೆ.